ಬನ್ನಿ ನಾನು ಯಾವ ತರಕಾರಿ ಹಾಕದೇನೆ ಹಾಗೆ ಸಿಂಪಲ್ಲಾಗಿ ಪಲಾವ್ ಮಾಡಿ ತೋರಿಸಿದ್ದೀನಿ. ಹೇಗಿದೆ ಅಂತ ನೋಡಿ ನನಗೆ ಹೇಳಿ ಫ್ರೆಂಡ್ಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಮನೆ ಮಗಳು ಮಾಲಾ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಯಾರೆಲ್ಲ ವಿಸಿಟ್ ಕೊಟ್ಟಿಲ್ಲ ಒಂದು ಸಲ ಬಂದೋಗಿ. ಬನ್ನಿ, ಇವತ್ತು ನಾನು ಸಿಂಪಲ್ ಪಲಾವ್ ಮಾಡ್ತಾಯಿದ್ದೀನಿ. ಯಾವುದು ತರಕಾರಿ ಹಾಕಿಲ್ಲ ಫ್ರೆಂಡ್ಸ್. ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಬಿಟ್ಟು ಯಾವುದೇ ತರಕಾರಿ ಹಾಕಿಲ್ಲ. ಬೀನ್ಸ್, ಕ್ಯಾರೆಟ್ ಯಾವುದೂ ಉಪಯೋಗಿಸ್ತೇನೆ ಹಾಗೆ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಮನೇಲಿ ಏನು ತರಕಾರಿ ಇಲ್ದ ಅಂದಾಗ ಈ ಥರ ನೀವು ಸಿಂಪಲ್ಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಥವಾ ಯಾರಾದರೂ ಕೆಲಸಕ್ಕೆ ಹೊಂಟೋರಿಗೆ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 2 ಟೊಮೊಟೊ ಹಣ್ಣು ಮತ್ತು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಮನೇಲಿ ತರಕಾರಿ ಇಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬಿಡ್ರಿ. ಈ ಥರ ಸಿಂಪಲ್ ಪಲಾವ್ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನೀವೇ ಹೇಳ್ತೀರಿ. ಇವಾಗ ಹೆಂಗಿದ್ರು ಶ್ರಾವಣ ಬಂತು, ನಾವು ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಮತ್ತು ಪಲಾವ್ ಮಾಡಿಕೊಂಡ್ರೆ ಮಧ್ಯಾಹ್ನ ಬೆಳಗ್ಗೆ ಕೂಡ ಆಗುತ್ತೆ ಅಂತ ಈ ಪಲಾವ್ ಮಾಡ್ತಾಯಿದ್ದೆ. ಹಾಗಾಗಿ ನಿಮಗೂ ತೋರಿಸೋಣ ಅಂತ ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ 2 ಟೊಮೊಟೊ ಹಣ್ಣು ಮತ್ತು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಇದು ಪಲಾವ್ ಮಾತ್ರ. ನೋಡಿ, ನೀವೇ ಹೇಳ್ತೀರಾ ಎಲ್ಲ ಯಾವ ಥರ ನಾನು ವೆಜಿಟೇಬಲ್ ಹಾಕಿಲ್ಲ ಆದರೂ ಸಹಿತ ಯಾವ ಥರ ರುಚಿಯಾಗಿರುತ್ತೆ ಈ ಪಲಾವ್ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಕತಿ. ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನನಗೆ ಇದೇ ಥರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ರೀ. ಬರೀ ಇವಾಗ ಈರುಳ್ಳಿ ಕಟ್ ಮಾಡಿಬಿಟ್ಟು, ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಮಸಾಲನೂ ಬೇಕು. ಮಸಾಲಾಗೆ ಮಾತ್ರ ಸಿಂಪಲ್ಲೇ ಫ್ರೆಂಡ್ಸ್. ಅದಕ್ಕೂ ಏನು ಸಾಮಾನು ಏನು ಬೇಡವ, ಮನೆಯಲ್ಲಿರೋ ಸಾಮಾನು ಹಾಕಿನೇ ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ MTRದು ಪಲಾವ್ ಮಸಾಲ ಇದ್ದರೆ ಓಕೆ, ಇಲ್ಲ ಅಂದರೆ ಮನೇಲಿರೋ ಸಾಂಬಾರು ಪೌಡ್ರು, ಮಸಾಲ ಪೌಡ್ರ್ ಹಾಕಿ ನೀವು ಪಲಾವ್ ಮಾಡ್ಕೋಬೋದು ಸಿಂಪಲ್ಲಾಗೆ. ನೋಡಿ, ನಮ್ಮ ಮನೇಲಿ ತರಕಾರಿ ಇದ್ದಿಲ್ಲ ಇವತ್ತು, ಹಾಗಾಗಿ ನಮ್ಮ ಮನೆಯವರು ಇದೇ ಥರ ಪಲಾವ್ ಮಾಡಿಕೊಡು ಅಂತ ಹೇಳಿದರು. ಮತ್ತು ಇದು ಟೇಸ್ಟ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಎಲ್ಲ ವೆಜಿಟೇಬಲ್ಸ್ ಹಾಕಿದರೂ ಸಹಿತ ಇಷ್ಟು ಚೆನ್ನಾಗಾಗಿರಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಜೀರಿಗೆ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಮೆಣಸಿನಕಾಳು. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಹಸಿ ಶುಂಠಿ, ಮೆಣಸಿನಕಾಳು, ಕರಿಬೇವು. ಇಷ್ಟೇ ನೋಡಿ ಫ್ರೆಂಡ್ಸ್ ಇದಕ್ಕೆ ಹಾಕ್ತಾ ಇರೋದು ನಾನು ಮಸಾಲ. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಒಂದು 5-6 ಆದರೆ ಸಾಕು ಮೆಣಸಿನಕಾಳು, ಜೀರಿಗೆ, ನೆಕ್ಸ್ಟ್ ಕರಿಬೇವು, ಬೆಳ್ಳುಳ್ಳಿ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ನಾನು ಚಕ್ಕೆ, ಲವಂಗ ಏನೂ ಹಾಕಿಲ್ಲ. ಹಾಗೆ ಸಿಂಪಲ್ಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಡೈಲಿ ತಿಂಡಿ ಮಾಡೋದೇ ಒಂದು ಕಷ್ಟ ನಮಗೆ. ಹಾಗಾಗಿ ಅದರಲ್ಲೂ ಇದು ಒಂದು ತಿಂಡಿ ನಿಮಗೆ ಬೇಗ ರೆಡಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಇವಾಗ ನಾನು ಅದನ್ನು ಮಸಾಲ ತಕ್ಕೊಂಬಂದೆ ನೋಡಿ ಫ್ರೆಂಡ್ಸ್. ಈ ಥರ ಮಸಾಲ ರುಬ್ಕೊಂಬರ್ಬೇಕು ನೀವು. ನೋಡಿ, ಈ ಥರ ಆದರೆ ಸಾಕು, ಭಾಳ ಸಣ್ಣ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಆದರೆ ಸಾಕು ಫ್ರೆಂಡ್ಸ್ ಮಸಾಲ ಮಾತ್ರ. ಇದಕ್ಕೆ ನೀವು ಹಸೆಕಾಯಿ ಬದಲು ಒಣಕಾರನಾದರೂ ಹಾಕೋಬೋದು. ಆದರೆ ಹಸೆಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ. ನಾನು ಸಿಂಪಲ್ ಪಲಾವ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವ ತರಕಾರಿ ಯಾವುದು ಥರ ಕಾಳು ಸಹಿತ ಹಾಕಿಲ್ಲ ನಾನು. ಬೀನ್ಸ್ ಕಾಳು ಯಾವುದೂ ಹಾಕ್ದೇ, ಬಟಾಣಿ ಕಾಳು ಹಾಕ್ದೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇದಕ್ಕೆ ಸ್ವಲ್ಪನೇ ಅಷ್ಟೇ ಕಾಳು, ಅಂದರೆ ಶೇಂಗಾ ಕಾಳು ಅಷ್ಟೇ ಹಾಕ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ನಾನು ಸ್ವಲ್ಪ ಶೇಂಗಾ ಕಾಳು ಹಾಕಿದರೆ ಸಾಕು ನೀವು. ಏಕೆಂದರೆ ಬಟಾಣಿ ಕಾಳು ಅದನ್ನು ಏನು ಹಾಕಿರೋಲ್ವಲ್ಲ, ಅದಕ್ಕೆ ಸ್ವಲ್ಪ ಶೇಂಗಾ ಕಾಳು ಹೆಂಗಿದ್ರು ಮನೇಲಿ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಶೇಂಗಾ ಕಾಳು ಸ್ವಲ್ಪ ಕೆಂಪಾದಮೇಲೆ ಜೀರಿಗೆ, ಸಾಸಿವೆ ಕಾಳು ಹಾಕ್ಕೊಂಡು ಸಿಡಿಸ್ಬಿಡಿ. ನೆಕ್ಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ನಾನು 1 ಈರುಳ್ಳಿ ಅಷ್ಟೇ ಸಾಕು ಫ್ರೆಂಡ್ಸ್. ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಡಬಲ್ ನೋಡಿ ತೊಗೋಬೋದು. ಇವಾಗ ಇದನ್ನು ಮೊದಲು ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲ ಮತ್ತು ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ನಾನು ಟೊಮೊಟೊನ ಸ್ವಲ್ಪ ಫ್ರೈ ಆದಮೇಲೆ ನೀವು ರುಬ್ಬಿಟ್ಕೊಂಡಿರ್ತಿರಲ್ಲ ಮಸಾಲ, ಅದನ್ನು ಹಾಕಬೇಕು. ನೋಡಿ, ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಸಖತ್ ಟೇಸ್ಟ್ ಕೊಡ್ತೈತೆ ರೀ ಇದು ಪಲಾವು. ಇದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಇದ್ದರೆ ಏನು ಬೇಡ ನೋಡಿ, ಕೊಬ್ಬರಿ ಚಟ್ನಿ ಬೇಡ, ಯಾವುದು ಬೇಡ. ಕರಿಬೇವು ಎಲ್ಲ ಹಾಕಿಬಿಟ್ಟು ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಮಸಾಲ ಏನು ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ನೀವು ಇದಕ್ಕೆ ರೈಸ್ ನಾನು ತೊಳೆದು ಇಟ್ಕೊಂಡಿದ್ದೆ. ಫಸ್ಟ್ಗೆ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ. ಮಾಡೋದು ಒಂದು 10 ನಿಮಿಷ ಹಿಂದಿದ್ದಾಗೇ ಅಕ್ಕಿನೆಲ್ಲ ತೊಳೆದು ಇಟ್ಕೊಂಬಿಡಿ. ಬಾಸುಮತಿ ರೈಸ್ ಇದ್ದರೆ ಇನ್ನೂ ಬೆಟರ್ ಅಂತ ಹೇಳ್ತೀನಿ. ಆದರೆ ಎಲ್ಲರ ಮನೇಲಿ ಇರಲ್ಲ, ನಮ್ಮ ಮನೇಲಿ ಇರಲಿಲ್ಲ. ಹಾಗಾಗಿ ನಾನು ರೈಸ್ ತೊಗೊಂಡಿದ್ದೀನಿ.
ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅಷ್ಟೇ, ಇದಕ್ಕೆ ಭಾಳ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಇನ್ನೊಂದ್ಸಲ ಫ್ರೈ ಮಾಡ್ಕೊಂಬಿಡಿ. ನಾನೇನು ಫಸ್ಟಿಗೆ ತೊಳೆದು ಇಟ್ಕೊಂಡಿದ್ನಲ್ಲ ಅಕ್ಕಿನ, ನಾನು ಇಬ್ಬರಿಗೆ ಆಗೋಷ್ಟು ಅಷ್ಟೇ ಪಲಾವ್ ಮಾಡಿದ್ದೀನಿ. ಮಕ್ಕಳೆಲ್ಲ ಹಾಸ್ಟೆಲಲ್ಲಿ ಇರೋದ್ರಿಂದ, ನಾವು ಇಬ್ಬರೇ ಇರೋದ್ರಿಂದ. ಇವಾಗ ನೋಡಿ, ನಾನು ಅಕ್ಕಿನೆಲ್ಲ ನಾನು ತೊಳೆದು ಫಸ್ಟ್ಗೆ ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಆ ಅಕ್ಕಿ ಏನೈತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ನೀವು ಫಸ್ಟ್ಗೆ ನೀರು ಹಾಕಿಬಿಟ್ಟು ಅಕ್ಕಿ ಹಾಕಿ ಕುಕ್ಕರು ಮುಚ್ಚಿದ್ರಿಂದ ಫ್ರೆಂಡ್ಸ್ ಮಸಾಲ ಎಲ್ಲ ಮೇಲ್ಗಡೆ ಬಂದು ನಿಂತು ಬಿಡುತ್ತೆ. ಹಾಗಾಗಿ ಫಸ್ಟಿಗೆ ಈ ಥರ ಅಕ್ಕಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ನೀವು ನೀರು ಹಾಕಿ ಮುಚ್ಚಳ ಮುಚ್ಚಿದರೆ ಆಯಿತು. ಇವಾಗ ನೋಡಿ, ನೀರು ಹಾಕ್ತಾಯಿದ್ದೇನೆ ನಾನು. ಒಂದು ಚರಿಗೆಯಷ್ಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಬೆಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು MTR ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ ನೋಡಿ, ನಾನು 1 ಪಾಕೆಟ್ ಹಾಕ್ತಾಯಿದ್ದೀನಿ. MTR ಪಲಾವ್ ಮಸಾಲ ಅಂಗಡಿಲೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಮನೆಯಲ್ಲೇ ತಂದು ಇಟ್ಕೊಂಡು ಆರಾಮಾಗಿ ಪಲಾವ್ ಮಾಡ್ಕೋಬೋದು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. 2 ವಿಷಲ್ ಆದರೆ ಸಾಕು ಫ್ರೆಂಡ್ಸ್. 2 ವಿಷಲ್ ಒಡಿಸಿ ತೆಗೆಸ್ಬಿಡೋಣ. ಇವಾಗ ನೋಡಿ, 2 ವಿಷಲ್ ಆಯಿತು. ನಾನು ಓಪನ್ ಮಾಡ್ತಾಯಿದ್ದೀನಿ. ನೋಡಿರಿ, ಯಾವ ವೆಜಿಟೇಬಲ್ ಪಲಾವ್ಗೆ ಕಮ್ಮಿ ಇಲ್ಲ ನಮ್ಮ ಪಲಾವ್ ಅಲ್ವೇನ್ರಿ. ಮತ್ತು ನೀವು ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಹೇಳ್ರಿ. ವಿಡಿಯೋದ ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.